ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹರಬೇಡ್ರಿ. ಗ್ಯಾರಂಟಿಯೇ ಗ್ಯಾರಂಟಿಯೇ ಯಾವಾಗ ನೀ ನಮ್ಮನ್ ಬಿಟ್ಟು ಹೋಗ್ತೀಯೇ. ಇದು ಹಾಡ್ಲಿಗತ್ತಿದ್ದು ನಾನೂ ಅಲ್ಲ, ಜನಸಾಮಾನ್ಯರೂ ಅಲ್ಲ, ಸಿದ್ದರಾಮಯ್ಯನವರ ಸರ್ಕಾರದ ಶಾಸಕರೇ ಹಾಡ್ಲಿಕ್ಕತ್ತಾರ ಖುದ್ದಾಗಿ. ಇಷ್ಟು ದಿನ ಅವ್ರ ತಕರಾರಿದ್ದಿದ್ ಏನ್ ಹೇಳ್ರಿ? ಕ್ಷೇತ್ರದ ಕೆಲಸಕ್ಕ ಅನುದಾನ ಸಿಗಾಕತ್ತಿಲ್ಲ ಅನ್ನೋದು ಕಾರಣ ಆಗಿತ್ರಪ್ಪ. ಅದರ ಬಗ್ಗೆ ಬಹಳಷ್ಟು ಮಂದಿ ಶಾಸಕರು ತಮ್ಮ ಅಸಮಾಧಾನನ ಹೊರಗ್ ಹಾಕೊಂತೆ ಅದಾರ, ಹೇಳ್ಕೊಂತೇ ಬಂದಾರ. ಈಗ ಗ್ಯಾರಂಟಿಯನ್ನ ಗೋತಾ ಮಾಡ್ಲಿಕ್ಕೆ ಒಂದಿಷ್ಟು ಮಂದಿ ರೆಡಿ ಆಗ್ಯಾರ. ಮಂದಿ ಅಂದ್ರ ಮಂದಿ ಅಲ್ರಿ, ಶಾಸಕರು. ಅದ್ರಾಗ ಒಬ್ರು ಅಂತಂದ್ರ ವಿಜಯನಗರದ ಶಾಸಕ ಗವಿಯಪ್ಪ ಅವರು. ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ನಾವು ಕೂಡ ನಿಮಗೆ ಸಾಧ್ಯ ಆದಷ್ಟು ಏನೋ ಒಂದು ಪರಾಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ವರ್ಷ ಕೂಡ ಒಂದು 40,000 ಕೋಟಿ ಬೇರೆ ಕಡೆಯಿಂದ ಅರೇಂಜ್ಮೆಂಟ್ ಮಾಡಿ ಈ ಡೆವಲಪ್ಮೆಂಟ್ ಮಾಡಬೇಕನ್ನೋದೇ ಒಂದು ಯೋಚನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಹಾಗಾಗಿ ಅವ್ರ ಜೊತೆಗೆ ನಾವು ಸಾಥ್ ಕೊಡೋಣ ಎಲ್ಲರೂ ಕೂಡಿ. ಭೂಮಿ ಪೂಜೆ ಕಾರ್ಯಕ್ರಮಕ್ಕಂತ ಹೋದಾಗ ಮಾತಾಡೋ ಮುಂದೆ ಹೇಳ್ತಾರ, ಗ್ಯಾರಂಟಿಗಳಿಂದ ಆಶ್ರಯ ಮನೆಗಳು ಬರ್ಲಿಕ್ಕತ್ತಿಲ್ಲ, ಬಸ್ನ್ಯಾಗ ಓಡಾಡುದು ಸೇರಿ 2 ಗ್ಯಾರಂಟಿಗಳು ಅದಾವಲ್ಲ, ಈ ಗ್ಯಾರಂಟಿಗಳನ್ನ ಕಡಿಮೆ ಮಾಡ್ಲಿಕ್ಕೆ ಸಿಎಂ ಅವರಿಗೆ ಒಂದು ಮಾತು ಹೇಳಿ ನೋಡ್ತೀನಿ. ಅಂದ್ರ ಈ 5 ಗ್ಯಾರಂಟಿಗಳಾಗ 1-2 ಗ್ಯಾರಂಟಿಗಳರೇ ತೆಗೀರಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ. ಅವ್ರು ಏನ್ ತೀರ್ಮಾನ ಮಾಡ್ತಾರ ನೋಡೋಣಲ್ಲ ಅಂತಂದ್ರು. ಅಲ್ಲ, ನನ್ನ ಸಂಶಯ ಈಗ DCM ಅವ್ರ ಮಾತನ್ನೇ ಕೇಳಾರ್ದಂಥ ಸಿಎಂ ಈ ಶಾಸಕನ ಮಾತು ಕೇಳ್ತಾರ ಅನ್ನೋದು ಏನ್ ಗ್ಯಾರಂಟಿ ಇಲ್ಲ ನೋಡ್ರಪ್ಪ. ಇನ್ನೊಂದು ಕಡೆ ಅಪರೂಪಕ್ಕೆ ದರ್ಶನ ಕೊಡುವಂತಹ KJ ಜಾರ್ಜ್ ಅವರು ಮಾತಾಡ್ತಾರ. ಏನ್ ಮಾತಾಡ್ತಾರ ಕೇಳ್ರಿ. ಒಕ್ಕಲಿಗರ ಸಂಘದ ಕಾರ್ಯಕ್ರಮದಾಗ ಗ್ಯಾರಂಟಿಗಳ ಬಗ್ಗೆ ಇಂಧನ ಮಂತ್ರಿ KJ ಜಾರ್ಜ್ ಭಾಷಣ ಮಾಡ್ಲಿಕ್ಕೆ ಚಾಲು ಮಾಡ್ಬಿಟ್ರು. ಆದ್ರ ಅರ್ಧಕ್ಕೆ ತಮ್ಮ ಭಾಷಣ ನಿಂದಿರಿಸಿ ಒಂಥರ ಖಜೀಲಾಗ್ಬಿಟ್ರು. ಈ 5 ಗ್ಯಾರಂಟಿ ಪ್ರೋಗ್ರಾಮ್ ನಿಮ್ಗೆ ಗೊತ್ತಿದೆ. ಮೇಯ್ನ್ ಆಗಿ ಮಹಿಳೆಯರಿಗೆ ಉದ್ದೇಶ ಅವರಿಗೆ ಅಡ್ರೆಸ್ ಮಾಡಿದ್ವಿ. ಯಾಕೆ ಮಹಿಳೆಯರಿಗೆ ಅಂತ ಬಿಟ್ಟರೆ, ಮನೆಯದು ಬಡ್ಜೆಟ್ ಮಾಡೋರು ಯಾರು? ಮಹಿಳೆಯರು. ಅವರಿಗೆ ಗಂಡಸರು ಹೋಗಿ ಎಷ್ಟು ದುಡ್ಡು ಕೊಟ್ಟರು, 10,000 ಕೊಟ್ಟರೆ 10,000ದಲ್ಲಿ ಮಾಡ್ತಾರೆ, 5,000 ಕೊಟ್ಟರೆ 5,000ದಲ್ಲಿ ಮಾಡ್ತಾರೆ, 3,000 ಕೊಟ್ಟರೆ 3,000ದಲ್ಲಿ ಮಾಡ್ತೀರಾ. ಅದಾದಮೇಲೆ ಏನು ಮಾಡ್ತೀರಾ ನೀವು? ನನಗೆ ನನ್ನೇ ಊಟ ಇರಲಿಲ್ಲ, ನೀವೆಲ್ಲ ಊಟ ಮಾಡಿದ್ರೆ ಹೇಳೋದೇ ಇಲ್ಲ. ಅದು ನಮ್ಮ ಶ್ರೀಲಕ್ಷಣ. ನಾನು ಆಯಿತು ಒಂದು ನಿಮಿಷ ಹೇಳಿ. ಈಗ ಒಂದು ನಿಮಿಷ ಹೇಳ್ತೀನಿ. ಹೋಗ್ಲಾ? ನೋಡಿ, ದಯವಿಟ್ಟು ಇದನ್ನ ರಾಜಕೀಯವಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ನಾನು ಕೈ ಮುಗಿದು ಹೇಳ್ತೀನಿ, ದಯವಿಟ್ಟು ರಾಜಕೀಯ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷಣ ಬರ್ತದೆ. ನೋಡಿ, ನನಗೂ ರಾಜಕೀಯ ನಾನು ಜನರ ಪರವಾಗಿ ಮಾತಾಡ್ತಾ ಇದ್ದೀನಿ, ಜನಪರವಾಗಿ ಮಾತಾಡ್ತಾ ಇದ್ದೀನಿ. ನೀವು ಆ ಥರ ಮಾಡಬೇಡಿ ನನಗೆ. ನೋಡಿ, ನನಗೆ ದಯವಿಟ್ಟು ನೀವು ಎಲ್ಲರೂ ಹೇಳ್ಬಿಡಿ. ಗ್ಯಾರಂಟಿಗಳನ್ನ ಹೆಂಗಸೂರಿಗೆ ಕೊಟ್ಟಿದ್ ಯಾಕಂತ ಕತಿ ಪುರಾಣ ಹೊಡೆದು ರಾಜಕೀಯ ಭಾಷಣ ಚಾಲು ಮಾಡಿದ್ರ ನೋಡ್ರಿ. ಇವ್ರಿಗೆ ಜಾರ್ಜ್ ಅವರಿಗೆ ಒಕ್ಕಲಿಗ ಯುವಕರ ಕ್ಲಾಸ್ ತಗೊಳಕ್ ಚಾಲು ಮಾಡ್ಬಿಟ್ರಲ್ಲೇ. ಭಾಷಣದ ಟೈಮ್ನ್ಯಾಗ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ಕೊಂತ ಸಚಿವರು ಇದ್ರಲ್ಲ, ಇದನ್ನ ನೋಡಿ ಹುಡುಗರು ಸೆಟ್ಟಿಗೆ ಬಂದ್ಬಿಟ್ರು. ಆ ಟೈಮ್ನ್ಯಾಗ ಒಕ್ಕಲಿಗ ಸಮಾಜದ ಯುವಕರು ಭಾಷಣದ ನಡುವೆ ಅಡ್ಡ ಹಾಕಿ ಬಂದ್ಬಿಟ್ರು. ಇದು ರಾಜಕೀಯದ ವೇದಿಕೆ ಅಲ್ಲ, ರಾಜಕೀಯ ಮಾತಾಡೋದಿದ್ರ ನೀವು ಸ್ಟೇಜ್ ನಿಂದ ಕೆಳಗಿಳಿದು ಬಿಡ್ರಿ ಅಂತ ಖಡಕ್ಕಾಗಿ ಹೇಳ್ಬಿಟ್ರು. ಇದು ಒಕ್ಕಲಿಗರ ಕಾರ್ಯಕ್ರಮ ಅದ, ರಾಜಕೀಯ ಮಾಡಬೇಡ್ರಿ ಅಂತ ತಾಕೀತು ಮಾಡಿದ್ರು. ಕ್ರೈಸ್ತರಾಗಿರುವಂತಹ KJ ಜಾರ್ಜ್ ಅವರು ಒಕ್ಕಲಿಗ ಸಮುದಾಯದ ಬಗ್ಗೆ ಏನ್ ಮಾತಾಡ್ಲಿಕ್ಕೆ ಸಾಧ್ಯ ಐತೆ ಹೇಳ್ರಿ?
ರಾಜಕೀಯ ಮಾಡ್ಬೇಡ್ರಿ ಅಂತ ಹೊಳ್ಳೆ ಜಾರ್ಜ್ ಅವರೇ ಹೇಳ್ದಾಗಂತೂ ಮಂದಿಗೆ ಆಶ್ಚರ್ಯ ಆಯ್ತು. ಅಲ್ಲ ಇಷ್ಟೊತ್ತು ಇವ್ರೇ ಅಲ್ಲೇನು ರಾಜಕೀಯ ಭಾಷಣ ಮಾಡಿದ್ದು ಅನ್ನೋ ಸಂಶಯ ಬಂದ್ಬಿಡ್ತು. ಏಕಿ ಅಲ್ಲಿಂದ ಹೊಂಟ ಬಿಟ್ರು ನೋಡ್ರಪ್ಪ. ಹಿಂಗೆಲ್ಲ ಆಗಿ ಅಲ್ಲಿದ್ದಂಥ ನಿರ್ಮಲಾನಂದ ಶ್ರೀಗಳು ಎದುರೇ ಹಿಂಗೆಲ್ಲ ಖಜೀಲಾಗ್ಬಿಡತ್ತಲ್ಲ. ಆದ್ರೂ ಅಲ್ಲೇ ಸ್ಥಳದಾಗ ಕ್ಷಮೆ ಯಾಚಿಸಿ ವೇದಿಕೆಯಿಂದ ಹೊರಗೆ ಹೋಗ್ಬಿಟ್ರು, ಕೆಳಗಿಳಿದ್ಬಿಟ್ರು. ಇನ್ನು ನಮ್ಮ KSRTC ಯಾವಾಗ ಕ್ಲೋಸ್ ಮಾಡ್ತಾರೋ ಏನೋ ಅಂತ ಅಂಜಿಕೆ ಚಾಲು ಆಗ್ಬಿಟ್ಟದ. ಯಾಕಂತೀರ, ರಾಜ್ಯದಾಗ ರೊಕ್ಕನೇ ಇಲ್ಲ, ಸರ್ಕಾರ ಯಾವುದ್ರ ಬಗ್ಗೆನೂ ಕಾಳಜಿನೇ ಮಾಡಾಕತ್ತಿಲ್ಲ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಲೆಕ್ಕದಂಗ ಒಟ್ಟು ಭಯಂಕರದ್ರಪ್ಪ. 2269 ಮ್ಯಾಲ ಒಂದಿಷ್ಟು ಕೋಟಿ ರೂಪಾಯಿ ಭವಿಷ್ಯ ನಿಧಿ ಬಾಕಿ ಉಳಿಸ್ಕೊಂಡದಂತ. ಅಷ್ಟೇ ಅಲ್ರಿ, ಹಿಂಗ ನಿಗದಿತ ಟೈಮ್ನ್ಯಾಗ ಭವಿಷ್ಯ ನಿಧಿ ಪಾವತಿಸ್ಲಾರ್ದಕ್ ವಿಳಂಬ ಲೇಟ್ ಮಾಡಿದ್ದಕ್ಕ 523 ಕೋಟಿ ರೂಪಾಯಿ ಹೆಚ್ಚುವರಿ ಬಡ್ಡಿ ರೂಪದಾಗ ಕಟ್ಟಬೇಕಾಗ್ಯದಂತ. 523 ಕೋಟಿ ಹೆಚ್ಚಿಗೆ ಬಡ್ಡಿ ಅಂತಂದ್ರೆ ಹೆಂಗ್ ಹೇಳ್ರಿ ನೀವು? ಅದ್ರಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತೂ 2021 ಸೆಪ್ಟೆಂಬರ್ನಿಂದ 2024 ಅಕ್ಟೋಬರ್ ತನಕ ಅಂದ್ರೆ ಸತತ 3 ವರ್ಷಗಳ ಕಾಲ ಭವಿಷ್ಯ ನಿಧಿ ಮೊತ್ತ ಪಾವತಿಸಿಲ್ಲಂತ. ಹಿಂಗಾಗಿ 821 ಕೋಟಿ ರೂಪಾಯಿ ಭವಿಷ್ಯ ನಿಧಿ ಬಾಕಿಗೆ 232 ಕೋಟಿ ರೂಪಾಯಿ ವಿಳಂಬ ಬಡ್ಡಿ ಪಾವತಿಸಬೇಕಾಗದಂತ. ಆರ್ಥಿಕ ಸಂಕಷ್ಟದಾಗ ನಳ್ಳ್ಯಾಡ್ಲಿಕತ್ತಿರೋ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ದರವೊಂದಕ್ಕೂ ಸರ್ಕಾರ ಮುಂದೆ ಕೈ ಚಾಚಿ ನಿಂದ್ರುವಂತ ಪರಿಸ್ಥಿತಿ ಬಂದ್ಬಿಟ್ಟದ. ಆದ್ರೆ ಈ ನೋಡ್ರಿ, ಈಗ ಸಾರಿಗೆ ಸಚಿವರು ಹೇಳ್ತಾರ ಲಾಭದಾಗಿತ್ತು ಅಂತ ಹೇಳಿ. ಹಿಂಗ ಲಾಭ ಆಗ್ತಿತ್ತಂದ್ರೆ ಇಂಥ ಸನ್ನಿವೇಶ ಯಾಕೆ ಬರ್ತಿತ್ತು? ಹೋದ ಎಷ್ಟೋ ತಿಂಗಳಿಂದ ನೌಕರರಿಗೆ ಭವಿಷ್ಯ ನಿಧಿ ಪಾವತಿಸ್ಲಿಕ್ಕೆ ನಿಗಮಗಳಿಗೆ ಆಗ್ಲಿಕ್ಕತ್ತಿಲ್ಲ. ಅದಕ್ಕಾಗಿ ಆರ್ಥಿಕ ನೆರವು ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ಮುಂದೆ ಹೋಗಿ ನಿಂತು ಬಿಟ್ಟಾರ. ಪಾಪ ಬಸ್ಗಳಿಗೆ ರಿಪೇರಿ ಭಾಗ್ಯ ಇಲ್ಲ, ಸರ್ವಿಸ್ ಆಗ್ಲಿಕ್ಕತ್ತಿಲ್ಲ. ಇನ್ನು ಅತಿ ಹೆಚ್ಚು ಬಸ್ಗಳು ರೋಡ್ನ್ಯಾಗೇ ನಿಂದಿರ್ಲಿಕ್ಕತ್ತಾವ. ಶಕ್ತಿಗೂ ಮೀರಿ ಶಕ್ತಿ ಯೋಜನೆದಾಗ ಹೆಣ್ಮಕ್ಳಂತೂ ಬಸ್ಸನ್ನು ಫುಲ್ ರಶ್ ಮಾಡ್ಲಿಕ್ಕತ್ತಾರ. ಇದೆಲ್ಲದರ ನಡುವೆ ಇಂಥದೊಂದು ದೊಡ್ಡ ಆರ್ಥಿಕ ಸಂಕಷ್ಟ. ಇದನ್ನೆಲ್ಲ ಕೇಳಿದ್ರೆ ಶಿವನೇ ಶಂಭುಲಿಂಗ ಅಂತ ಅನ್ಬೇಕನ್ನಿಸ್ತದ ನೋಡ್ರಿ. ಇನ್ನು ನಮ್ಮ ಕೆಲವು ಅಧಿಕಾರಿಗಳು ಹಂಗ ಕಾಂಗ್ರೆಸ್ ತರಾನೇ ಕಳ್ಳಾಟ ಚಾಲು ಮಾಡ್ಕೊಂಡಂಗ್ ಕಾಣ್ತೈತ್ರಪ್ಪ. ಈ ವಿಮಾನ ನಿಲ್ದಾಣದಿಂದ ಸೀದಾ ಇಂದಿರಾ ಕ್ಯಾಂಟೀನ್ಗೆ ಹೋಗಿ ಊಟ ಮಾಡಿದ್ರು ನೋಡ್ರಿ ಮಂತ್ರಿ ರಹೀಂ ಖಾನ್. ಭಾರಿ ಮಂದಿ ನೋಡಿ ಬಗ್ದಿ ಮೆಚ್ಚುಗೆ ಶಭಾಷ್ ವ್ಯಕ್ತಪಡಿಸಿದ್ರು. ಆದ್ರ ಸ್ಥಳೀಯ ಅಧಿಕಾರಿಗಳು ಇಂದಿರಾ ಕ್ಯಾಂಟೀನ್ಯಾಗ ಮಂತ್ರಿಗೆ ಕೊಟ್ಟಿದ್ದು ಆ ಕ್ಯಾಂಟೀನ್ ಊಟ ಅಲ್ಲ, ಹೋಟೆಲ್ ಊಟ ಕಟ್ಟಿದ್ರತ್. ನೋಡ್ರಿ ಹೆಂಗೈತಿ, ಅಲ್ಲಿ ಊಟ ಅಷ್ಟು ಕೆಟ್ಟದಾಗೈತಿ ಅಂತ ಅಲ್ಲಿನ ಅಧಿಕಾರಿಗಳಿಗೂ ಗೊತ್ತಾದಂಗ್ ಕಾಣ್ತದ. ಮತ್ತಿನ್ನೇನ್ ಹೇಳ್ರಿ? ಸ್ವಲ್ಪ ಹಿಂದೆ ಬನ್ನಿ. ಸಚಿವರು ಇಂದಿರಾ ಕ್ಯಾಂಟೀನ್ ಭೇಟಿ ನೀಡಿದ್ದಕ್ಕೆ ಹೋಟೆಲ್ ಊಟ ತರಿಸಿದ್ರಂತ. ಹೋಟೆಲ್ ನಿಂದ ಊಟ ತರಿಸಿ ಮಂತ್ರಿಗಳಿಗೆ ಇಂದಿರಾ ಕ್ಯಾಂಟೀನ್ ಊಟ ಅಂತ ಹೇಳಿ ಕೊಟ್ಟಾರಂತ. ಹೆಂಗದ ನೋಡ್ರಪ್ಪ. ಶಿವಮೊಗ್ಗದ ಪ್ರವಾಸದ ಟೈಮ್ನಾಗ ಪೌರಾಡಳಿತ ಮತ್ತು ಹಜ್ ಮಂತ್ರಿ ಆಗಿರುವಂತಹ ರಹೀಂ ಖಾನ್ ಅವರು ಇಂದಿರಾ ಕ್ಯಾಂಟೀನಿಗೆ ಭೇಟಿ ಕೊಟ್ಟಾರ. BH ರೋಡ್ನಾಗ ಇರುವಂತಹ ಇಂದಿರಾ ಕ್ಯಾಂಟೀನಿಗೆ ಹೋಗ್ಯಾರ. ಅಲ್ಲೇ ಕುಂತ ಊಟನೂ ಮಾಡ್ಯಾರ. ಆದ್ರ ಅಲ್ಲಿ ರೆಡಿ ಆದಂತ ಊಟನ ಅವ್ರು ಕೊಟ್ಟಿಲ್ಲ. ಅದ್ರ ಬದ್ಲಿಗೆ ಬ್ಯಾರೆ ಹೋಟೆಲ್ ನಿಂದ ರುಚಿಯಾದ ಊಟ ಕೊಟ್ಟಾರಂದ್ರ ಇಂದಿರಾ ಕ್ಯಾಂಟೀನ್ಯಾಗ ಎಂಥ ಊಟ ಸಿಗತೈತಿ ಅಂತ ಅರ್ಥ ಆಗಿರ್ಬೇಕಲ್ಲ ನಿಮ್ಗೂ. ಈಗ ಇನ್ನು ಕರ್ನಾಟಕದಾಗ ಖರೆ ಹೇಳ್ತೀನ್ರಪ್ಪ, ಲಾ ಅಂಡ್ ಆರ್ಡರ್ ನೆಟ್ಟಗ್ ನಡೆದೈತಿಯಾ ಇಲ್ಲ ಅಂತ ಸಂಶಯ ಚಾಲು ಅಲಿಕತ್ತದ್ರಿ. ಸಾಮಾನ್ಯ ಮಂದಿದ ಕತಿ ಬಿಡ್ರಿ, ಪೊಲೀಸರ ಮ್ಯಾಲೇ ಹಲ್ಲೆಗಳಾಗ್ತಾವಂದ್ರ ಹೆಂಗಿರ್ಬೇಕು ಪರಿಸ್ಥಿತಿ ಅಂತ ವಿಚಾರ ಮಾಡ್ರಿ ನೀವು. ಈ ಮಂಗಳೂರು ಮೂಲದ ಭರತ್ ಮತ್ತು ಫಾರೂಕ್ ಕಾರ್ ಅಡ್ಡಗಟ್ಟಿ ದರೋಡೆ ಮಾಡ್ಲಿಕ್ಕತ್ತಿದ್ರಂತ. ಅವ್ರು ಇವ್ರ ಗ್ಯಾಂಗ್ನಾಗ ಏನಿಲ್ಲ ಅಂದ್ರು 15 ಮಂದಿ ಇದ್ರಂತ. ಮಹಾರಾಷ್ಟ್ರದ ಸಾಂಗ್ಲಿ ಮೂಲದ ರಾಹುಲ್ ಸುರ್ವೆ ಅನ್ನೋರ್ದ ಕಾರ್ ಅಡ್ಡಗಟ್ಟಿ ದರೋಡೆ ಮಾಡಿದ್ರು. ಎಲ್ಲಪ್ಪ ಅಂದ್ರ ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್ ಬಳಿ ಇಂಥದೊಂದು ದರೋಡೆ ನಡೆದಿತ್ತು. ಇದಕ್ ಸಂಬಂಧಪಟ್ಟಂಗ ಹುಬ್ಬಳ್ಳಿ ಶಹರ ಪೊಲೀಸ್ ಸ್ಟೇಷನ್ಯಾಗ ಕಂಪ್ಲೇಂಟ್ನೂ ದಾಖಲಾಗಿತ್ತು. 15 ಮಂದಿ ಇರುವಂತಹ ಗ್ಯಾಂಗ್ನ್ಯಾಗ ಹುಬ್ಬಳ್ಳಿ ಧಾರವಾಡ CCB ಪೊಲೀಸರು ಮಂಗಳೂರಿನಾಗ 2 ಅರೆಸ್ಟ್ ಮಾಡ್ಯಾರ. ಇವತ್ತು ಸ್ಥಳ ಮಹಜರು ಮಾಡೋ ಟೈಮ್ನ್ಯಾಗ ಖದೀಮ್ರು ಏನ್ ಮಾಡ್ಯಾರ ಗೊತ್ತಾ? ಪೊಲೀಸರಿಗೆ ಹೊಡಿಲಿಕ್ಕೆ ಹೋಗ್ಯಾರ. ಹೊಡೆದು ಎಸ್ಕೇಪ್ ಆಗ್ಲಿಕ್ಕೆ ಓಡ್ ಹೋಗ್ಲಿಕ್ಕೆ ಟ್ರೈ ಮಾಡಿಬಿಟ್ಟಾರ. ಆದ್ರ ಪೊಲೀಸರು ಸುಮ್ಮನೆ ಬಿಡ್ತಾರೆ ಏನ್ ಹೇಳ್ರಿ? ಹಿಂಗ ಓಡ್ ಹೋಗ್ಲಿಕ್ಕತ್ತಿದ್ದ ಖದೀಮ್ರ ಕಾಲಿಗೆ ಗುಂಡ್ ಹಾರಿಸ್ಬಿಟ್ರ. ಈ ವಿಚಾರ ಏನಪ್ಪಾ ಅಂತಂದ್ರ ರಾಜ್ಯದಾಗ ಅಪರಾಧಿಗಳಿಗೆ ಅಂಜಿಕೆನೇ ಇಲ್ಲಿ ಏನಂತ ಸಂಶಯ ಬರುದಿಲ್ಲ ಏನ್ ಹೇಳ್ರಿ? ಇದು ಮತ್ತೆ ಬಹಳ ಸೀರಿಯಸ್ ಆದ ವಿಚಾರ ಐತ್ರಪ್ಪ. ಇದ್ರ ಬಗ್ಗೆ ಗೃಹ ಇಲಾಖೆ ಕ್ರಮ ತಗೊಂಡಿಲ್ಲ ಅಂತಂದ್ರ ನೋಡ್ರಿ, ನಮ್ಮ ಕರ್ನಾಟಕ ಅನ್ನೋದು ಶಾಂತವಾಗಿರುವಂತಹ ರಾಜ್ಯ. ಇಲ್ಲಿ ಗದ್ಲ ಹೇಳುದು ಬ್ಯಾಡ ಅಂತ ಹೇಳ್ತೀನಿ ನೋಡ್ರಪ್ಪ.
ಇನ್ನು ರಾಜ್ಯದಾಗ ಎಲ್ಲಾನು ಅವಾಂತರನೇ ಕಾಣ್ಲಿಕತ್ತಾವ ಅನಸ್ಲಿಕತ್ತದ. ಒಂದ್ ಕಡೆ ಸಾರಿಗೆ ಇಲಾಖೆ ಆರ್ಥಿಕ ಸಂಕಷ್ಟ ನೋಡಿದ್ರಿ, ಸಮಾಜದಾಗ ಇನ್ನು ಹೆಚ್ಚಾಗ್ಲಿಕತ್ತಿರುವಂತ ಉಡಾಳರ ಕಾಟ ನೋಡಿದ್ರಿ, ಈಗ ವಿದ್ಯುತ್ ಇಲಾಖೆನಾಗೂ ಇಂಥದ್ದೇ ಒಂದು ಅವ್ಯವಸ್ಥೆ ಕಾಣ್ಲಿಕತ್ತದ. KPTCL ಕಚೇರಿಯನ್ನ ಏನ್ ಅಗದಿ ಬಾರ್ ರೆಸ್ಟೋರೆಂಟ್ ತರ ಮಾಡ್ಕೊಂಡು ಬಿಟ್ಟಾರ. ಎಲ್ಲ ಅಧಿಕಾರಿಗಳೇನಾಗಿದೆ ಸರ್ಕಾರಿ ಕಚೇರಿಗಳನ್ನ ಒಳ್ಳೆ ಪಾರ್ಟಿಗಳು ಮಾಡ್ಕೊಂಬಿಟ್ಟಿದ್ದಾರೆ. ಇರಬೇಕು ಇವೆಲ್ಲ, ಸರ್ಕಾರಿ ಕಚೇರಿಗಳು ಇವೆಲ್ಲ ಮಾಡಲೇಬೇಕು ನೀವು ಅಧಿಕಾರಿಗಳಾಗಿ. ಯಾಕಂದರೆ ನಿಮಗೆಲ್ಲ ನಾವು ಎಲ್ಲ ರೀತಿಯ ಸೌಕರ್ಯಗಳು ಕೊಡ್ತೀವಿ. ನೀವು ನೋಡಿದ್ರೆ KRS ಪಾರ್ಟಿ ತಾಲೂಕು ಅಧ್ಯಕ್ಷರು ಇರಲಿ, ಮಾತಾಡೋಣ ಆಮೇಲೆ. ಲೈವ್ ಅದು ನೀವೇನು ಮಾಡಿದ್ರು ಲೈವ್ ಹೋಗ್ತಾ ಇದೆ ಅದು. ಸ್ನೇಹಿತರೆ, ಈಗ ಇದು 8 ಗಂಟೆ ಇಲ್ಲಿರೋ ವಾಚ್ ಇದು ಕರ್ನಾಟಕ ಪವರ್ ಟ್ರಾನ್ಸ್ಪೋರ್ಟೇಷನ್ ಲಿಮಿಟೆಡ್. ಇದು ನೋಡಿ, ಈ ರೀತಿಯಾಗಿ ಇಲ್ಲಿ ಸರ್ಕಾರಿ ಕಚೇರಿಗಳು ಇವ್ರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಒಳ್ಳೆ ಬಾರ್ಗಳನ್ನ ರೀತಿಯಾಗಿ ಇವರು ಬಳಸ್ಕೊತಾ ಇದ್ದಾರೆ. ಯಾಕಂದರೆ ಇಲ್ಲಿ ನೋಡಿ, ಎಣ್ಣೆ ಪಾರ್ಟಿಗಳು ಇವು ಈ ಮಟ್ಟಕ್ಕಿದೆ. ಇಲ್ಲಿ ಯಾವ ರೀತಿಯಾಗಿ ಇಲ್ಲೆಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾರಂದ್ರೆ ಇಲ್ಲಿ ಈಗ ಇವ್ರ ಮೇಲಧಿಕಾರಿಗಳು ಅದೇನಿದೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಈಗ. ಶಭಾಷ್. ಇನ್ನು ಸ್ವಲ್ಪ ದಿನ ಬಿಟ್ರೆ ಲಾಡ್ಜ್ ಮಾಡಿ ಬಾಡಿಗೆ ಕೊಟ್ರು ಆಶ್ಚರ್ಯ ಪಡುವಂಗಿಲ್ಲ. ಆದ್ರ ಸರ್ಕಾರ ಇದ್ರ ಮೇಲೆ ಕ್ರಮ ತಗೊಳ್ತಾರೋ ಇಲ್ಲೋ ಅಂತ ಕ್ವಶನ್ ಮಾರ್ಕ್ ಐತ್ ನೋಡ್ರಿ. ಯಾಕಂದ್ರೆ ಎಣ್ಣೆಯಿಂದಲೇ ಸರ್ಕಾರ ನಡಿಲಿಕತ್ತಿರೋದು. ಆ ಅಧಿಕಾರಿಗಳು ಅಕಸ್ಮಾತ್ ಏನಾದ್ರೆ ತಮ್ಮ ಮನಸ್ಸಿಗೆ ಹಚ್ಕೊಂಡು ಎಣ್ಣೆ ಕುಡಿದೆ ಬಿಟ್ಬಿಟ್ರೆ ಲಾಸ್ ಆಗ್ತೈತಲ್ಲ ಅಂತ ಹೇಳಿ ಅದಕ್ಕೆ ಯಾಕೆ ಸುಮ್ನೆ ನಮಗ್ ಕಿರಿಕಿರಿ ಅಂತ ಸುಮ್ಮನಿದ್ರೆ ಹೆಂಗ್ ಮಾಡೋದು ಗೊತ್ತಿಲ್ರಪ್ಪ. ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.